ಜಿದ್ದಾಜಿದ್ದಿ ಕಣವಾಯ್ತು ಕಲಬುರಗಿ. ಭದ್ರಕೋಟೆಯಾದ್ರೂ ಅಸ್ತಿತ್ವದ ಪ್ರಶ್ನೆ. ಕಲಬುರಗಿ ಕಾಂಗ್ರೆಸ್ನ ಸೀನಿಯರ್ ಲೀಡರ್, ಸಂಸತ್ನಲ್ಲಿ ಮೋದಿ ವಿರುದ್ಧ ಮಾತಿನ ಯುದ್ಧವನ್ನೇ ಮಾಡೋ ಮಲ್ಲಿಕಾರ್ಜುನ ಖರ್ಗೆಗೆ ಅಗ್ನಿ ಪರೀಕ್ಷೆಯ ಕಣ. ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಕಮಲ ಅರಳಿಸೋಕೆ ಶತ ಪ್ರಯತ್ನಗಳು ನಡೆದಿವೆ. ಸೋಲರಿಯದ ಸರ್ದಾರ ಮಲ್ಲಿಕಾರ್ಜುನ ಖರ್ಗೆ ಸೋಲಿಸಲು ಸ್ವತಃ ಪ್ರಧಾನಿ ಮೋದಿ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಕಾಂಗ್ರೆಸ್ನಲ್ಲಿದ್ದ ಉಮೇಶ್ ಜಾಧವ್ ಅಖಾಡಕ್ಕಿಳಿಸುವ ಮೂಲಕ ಖರ್ಗೆಗೆ ಸೆಡ್ಡು ಹೊಡೆಯಲಾಗಿದೆ. ಇದು ಖರ್ಗೆಗೆ ಜಾಧವ್ಗಿಂತಲೂ ಮೋದಿ ವಿರುದ್ಧ ಸೆಣಸಾಟ ಎಂದೇ ತಾಳೆ ಹಾಕಲಾಗ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ಪಾರ್ಲಿಮೆಂಟ್ಗೆ ನಿಂತಾಗ ನಿಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟು ಸರ್ಕಾರದಾಗಿದ್ದಾಗೂ ಏನು ಮಾಡಿದ್ದಾರೆ, ರಾಜ್ಯ ಸರ್ಕಾರ ಮೇಲೆ ಪ್ರಭಾವಗಳನ್ನು ಬೀರಿ ಕೇಂದ್ರ ಸರ್ಕಾರದಲ್ಲೂ ಕೂಡ ಹೋರಾಟ ಮಾಡಿ ಅನೇಕ ಯೋಜನೆಗಳಿಗೆ ಮತ್ತು ಅನೇಕ ಕೆಲಸಗಳಿಗೆ ಬೆನ್ನು ಬಿದ್ದು ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ವಿಧಾನಸಭಾ ಬಲಾಬಲ. ಕಲಬುರಗಿ ಕ್ಷೇತ್ರದಲ್ಲಿ 8 ವಿಧಾನಸಭೆ ಕ್ಷೇತ್ರಗಳು. ಕಾಂಗ್ರೆಸ್ 4, ಬಿಜೆಪಿ 3, ಜೆಡಿಎಸ್ 1 ಶಾಸಕರನ್ನ ಒಳಗೊಂಡಿದೆ. ಜೆಡಿಎಸ್ ಶಾಸಕ ನಾಗನಗೌಡ ಕಂದಕೂರ ಕೊನೆ ಕ್ಷಣದಲ್ಲಿ ಪ್ರಚಾರಕ್ಕೆ ಎಂಟ್ರಿ ಕೊಟ್ಟಿರೋದ್ರಿಂದ ಮಲ್ಲಿಕಾರ್ಜುನ ಖರ್ಗೆ ಬಲ ಹೆಚ್ಚಿದೆ. ಜೊತೆಗೆ ಜಾಧವ್ ಗೆಲುವಿಗೆ ಇಡೀ ಬಿಜೆಪಿ ಟೀಮ್ ಟೊಂಕ ಕಟ್ಟಿ ನಿಂತಿದೆ. ಪಂಜಾಬ್ ಸಮುದಾಯದಲ್ಲ, ಲಿಂಗಾಯತ ಸಮುದಾಯದಲ್ಲ, ಇವತ್ತು ರೈಟ್ ಕಮ್ಯುನಿಟಿ, ಲೆಫ್ಟ್ ಕಮ್ಯುನಿಟಿ, ಸ್ಮಾಲ್ ಕಮ್ಯುನಿಟಿ, ಪ್ರತಿ ಕಮ್ಯುನಿಟಿ, ಕೂಲಿ ಸಮಾಜ, ಎಲ್ಲ ಸಮಾಜದವರು ಹಾಕ್ತಾರೆ. ಯಾಕಂದ್ರೆ ನೋಡ್ರಿ ನಮಗೆ, ನಾವು ಇಲ್ಲಿ ಹುಟ್ಟು ಬೆಳೆದವರು. ಬಟ್ ಐ ಆಮ್ ನಾಟ್ ಓವರ್ ಕಾನ್ಫಿಡೆಂಟ್. ನನ್ನ ಕಾನ್ಫಿಡೆನ್ಸ್ ಇದೆ, ಜನ ನಮ್ಮನ್ನು ಕೈ ಬಿಡಲ್ಲ. ಈ ಸಲ ಏನಾದರೂ ಜಾಧವ್ ಇವತ್ತು ಈ ಸಲ ಒಂದು ಅವಕಾಶ ಕೊಡೋಣ ಅಂತೇಳಿ ಎಲ್ಲ ತಲೆಯಲ್ಲಿ ಇದೆ ಅಂತ ನನಗೆ. ಮೋದಿ, ರಾಹುಲ್ ಗಾಂಧಿ ಈಗಾಗಲೇ ಕಲಬುರಗಿಯಲ್ಲಿ ತಮ್ಮ ಬಲಾಬಲವನ್ನ ತೋರಿಸಿದ್ದಾರೆ. ಸೋಲಿಲ್ಲದ ಸರದಾರನನ್ನ ಕಟ್ಟಿ ಹಾಕೋ ಎಲ್ಲಾ ತಂತ್ರಗಳು ನಡೀತಿವೆ. ಎಲ್ಲದಕ್ಕೂ ಇನ್ನೆರಡೇ ದಿನಗಳಲ್ಲಿ ಉತ್ತರ ಸಿಗಲಿದೆ. ಗುಲ್ಬರ್ಗ ಲೋಕಸಭೆ ಈ ಬಾರಿ ಹೈ ವೋಲ್ಟೇಜ್ ಎಲೆಕ್ಷನ್ಗೆ ಸಾಕ್ಷಿಯಾಗಿದೆ. ಉಮೇಶ್ ಜಾಧವ್ ಬಿಜೆಪಿ ಅಭ್ಯರ್ಥಿ ಆಗಿದ್ರೂ ಸಹ ಮೋದಿ ವರ್ಸಸ್ ಮಲ್ಲಿಕಾರ್ಜುನ ಖರ್ಗೆ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೋಲರಿದ ಸರ್ದಾರ ಮಲ್ಲಿಕಾರ್ಜುನ ಖರ್ಗೆಯ ಜೈತ್ರ ಯಾತ್ರೆ ಮುಂದುವರಿಯುತ್ತಾ ಅಥವಾ ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಕಮಲ ಅರಳುತ್ತಾ ಅನ್ನೋದಕ್ಕೆ ಮತದಾರನೇ ಉತ್ತರ ಕೊಡಲಿದ್ದಾನೆ. ಕ್ಯಾಮ್ರಾಮನ್ ಜಯಕುಮಾರ್ ಗಾಜರ್ತೆ, ಶಿವರಾಮ ಮಸೂರಿ, ನ್ಯೂಸ್ 18 ಕನ್ನಡ, ಕಲಬುರಗಿ. ಎಸ್, ಇದಿಷ್ಟು ಅಲ್ಲಿನ ಚಿತ್ರಣದ ಹೈಲೈಟ್ಸ್. ಹಾಗಾದ್ರೆ ಕಲಬುರಗಿ ಅಖಾಡದಲ್ಲಿ ಏನೇನಾಗ್ತಾ ಇದೆ? ಕಾಂಗ್ರೆಸ್ ಬಿಜೆಪಿ ನಾಯಕರ